ನಾವು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಇದು ನಮಗೆ ವಾಟದ ಹೊಸಹಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಹರಿಸುವುದರಿಂದ ಆ ಭಾಗದ ರೈತರು ಮತ್ತು ಕೃಷಿ ಚಟುವಟಿಕೆಗೆ ತೊಂದರೆಯಾಗಲಿದೆ. ಹಾಗಾಗಿ ವಾಟದ ಹೊಸಹಳ್ಳಿ ರೈತರ ಪರ ನಿಲ್ಲುವುದಾಗಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಇಂದು ಭರವಸೆ ನೀಡಿದರು. ಅಲ್ಲದೆ ರೈತರ ಹಿತ ಕಾಯಲು ಸದಾ ಸಿದ್ಧವಾಗಿರುವುದಾಗಿ ಅವರು ಹೇಳಿದರು. ನಗರ ಹೊರವಲಯದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಟದ ಹೊಸಹಳ್ಳಿ ಕೆರೆಯ ನೀರು ಸುಮಾರು 10 ರಿಂದ 13 ಹಳ್ಳಿಗಳ ರೈತರಿಗೆ ಆಧಾರವಾಗಿದೆ. ಕಳೆದ 3 ವರ್ಷಗಳಿಂದ ಮಳೆಯ ಪ್ರಮಾಣ ಕುಸಿದಿರುವುದರಿಂದ ಕೆರೆಯಲ್ಲಿ ನೀರಿನ ಮಟ್ಟವೂ ಸಹ ಕಡಿಮೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕೆರೆಯ ನೀರನ್ನು ನಗರಕ್ಕೆ ಕೊಂಡೊಯ್ಯುವ ನಿರ್ಧಾರ ಸರಿಯಲ್ಲ ಎಂದರು. ನಗರದ ಕುಡಿಯುವ ನೀರಿನ ದಾಹ ತೀರಿಸಲು ಪರ್ಯಾಯ ಮಾರ್ಗಗಳಿವೆ. ಅವುಗಳ ಮೂಲಕ ನೀರು ಒದಗಿಸುವುದನ್ನು ಬಿಟ್ಟು ಕೃಷಿ ಅವಲಂಬಿತ ರೈತರ ಹೊಟ್ಟೆಯ ಮೇಲೆ ಹೊಡೆಯಬಾರದು. ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಕಾಮಗಾರಿ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ತೊಂಡೆಬಾವಿ, ನಾಮಗೊಡ್ಲು ಮತ್ತು ಮಡಿವಾಳ ಮಾರ್ಗವಾಗಿ ವೈಜ್ಞಾನಿಕವಾಗಿ ಮಾಡಿಸಿದ್ದೆ. ಆದರೆ ಈಗಿನ ಪೈಪ್ಲೈನ್ ಕಾಮಗಾರಿ ಏರುಪೇರುಗಳಿಂದ ಕೂಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಇದು ನಮಗೆ ಅಲ್ಲಿಂದ ನೀರು ತೆಗೆದ್ರೆ ತೊಂದರೆ ಆಗುತ್ತೆ. ಅವ್ರದ್ದು ಏನು ವಾದ ಇದೆ ಅಂದರೆ, ಎತ್ತಿನೊಳೆ ನೀರು ತರ್ತೀವಿ, ಎತ್ತಿನೊಳೆ ನೀರು ತಂದು ಬಿಡ್ತೀವಿ, ಎತ್ತಿನೊಳೆ ನೀರು ಬರೋದು ಯಾವಾಗ, ಬಿಡೋದು ಯಾವಾಗ? ಎತ್ತಿನೊಳೆ ನೀರು ತಂದ ಮೇಲೆ ಬಿಟ್ಟ ಮೇಲೆ ತಗೊಳ್ಳಿ, ನೀವು ನಾವೇನು ಈಗೇನು ಬೇಡ ಅನ್ನೋಲ್ಲ, ಈಗಲೇ ಯಾಕೆ ಪೈಪ್ಲೈನ್ ಶುರು ಮಾಡಿದ್ದೀರಿ ಅಂತ ರೈತರು ಗಲಾಟೆ. ನೀವು ಎಲ್ಲ ಈ ನಡುವೆ ಎಲ್ಲ ನೋಡಿದ್ದೀರಿ. ಆಮೇಲೆ ಮಾತಾಡ್ತಿದ್ರೆ ಇವರೆಲ್ಲ ಎತ್ಕೊಳ್ತಾರೆ, ಅವರು ಇವರು ಎತ್ಕೊಳ್ತಾರೆ, ಅಭಿವೃದ್ಧಿ ಸಹಿಸಲ್ಲ ಅಂತ ಮಾತಾಡ್ತಾರೆ. ಎತ್ಕಟ್ಟೆ ಪ್ರಶ್ನೆ ಅಲ್ಲ ಇದು, ಅವ್ರ ಬದುಕಿನ ಪ್ರಶ್ನೆ. ಅವ್ರ ಕೆರೆಯಲ್ಲಿ ನೀರಿದ್ದರೆ ಸುಮಾರು 15-20 ಹಳ್ಳಿಗೆ ಬೋರ್ಗಳಲ್ಲಿ ನೀರು ಬರುತ್ತೆ. ಈಗ ನೋಡಿ, ಈಗ 3 ವರ್ಷದಿಂದ ಸರಿಯಾಗಿ ಮಳೆ ಇಲ್ಲ. ಆ ಕೆರೆ ನೀರಿಗೆ ಕಾಣುತ್ತೆ. ಇನ್ನೊಂದು 6 ತಿಂಗಳಿಗೆ ಎಲ್ಲ ಹೊಟ್ಟೋಗುತ್ತೆ ನೀರು. ಎಲ್ಲಿ ತರ್ತೀರಿ? ಮಳೆ ಇವತ್ತು ಬರಗಾಲ, ಈಗಾಗಲೇ ಭಾಳಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಿದೆ. ಸೊ ಗ್ರಾಮೀಣ ಭಾಗದಲ್ಲಿ ಈಗ ಆ ಕೆರೆ ನೀರು ಈಗ ತರುವಂಥದ್ದು ಕೂಡ ಸರಿಯಿಲ್ಲ. ನಗರಕ್ಕೆ ಬೇರೆ ಬೇರೆ ಮೂಲಗಳಿದೆ, ಅದು ಸರಿಯಾಗಿ ಕೂತ್ಕೊಂಡ್ರೆ ನಗರಕ್ಕೆ ಬೇಕಾದಷ್ಟು. ಇವತ್ತು ಹಂಗೆ ಲೆಕ್ಕ ಹಾಕಿದ್ರೆ ಕಿಂಡಿ ಆದಮೇಲೆ ಜಾಕ್ವೆಲ್ಲಿಂದ ಇವತ್ತು ಕೂಡ ನಿಮಗೆಲ್ಲ ಗೊತ್ತಿದೆ, ಇವತ್ತು ಕೂಡ ಬೇಕಾದಷ್ಟು ನೀರು ಜಾಕ್ವೆಲ್ಲಿಂದನೇ ಬರ್ತಾ ಇರೋದು. ನಿಮ್ಮ ಬೋರ್ವೆಲ್ಗಳು ಒಂದು ಕಡೆ, ಚೆಕ್ ಡ್ಯಾಮ್ಗಳಿಂದ ಚಾರ್ಜ್ ಆದರೂ ಬೇರೆ. ಜಾಕ್ವೆಲ್ಲಲ್ಲಿ ಇವತ್ತು ನೀವು ಬೇಕಾದ್ರೆ ನೋಡಿ, ಜಾಕ್ವೆಲ್ಲಲ್ಲಿ ನೀರು ಬರೋದು. ಇನ್ನು ಬೇಕಾದಷ್ಟು ಜಾಸ್ತಿ ಮಾಡ್ಕೋಬೋದು, ಬೇರೆ ದಾರಿಗಳಿದೆ. ಅದನ್ನಪ್ಪ ಇಟ್ಕೊಂಡು ಯಾರು ಟೆಕ್ನಿಕಲಿ ಯಾರು ಗೈಡ್ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಅದು ಇಡೀ ಹೋಬಳಿಗೆ ತೊಂದರೆ ಆಗುತ್ತೆ. ಅದು ಸ್ವಲ್ಪ ಪರಾಮರ್ಶಿಸಿ, ಇಲ್ಲ ಸಭೆಯನ್ನು ಮಾಡಿ, ಅಧಿಕಾರಿಗಳನ್ನ ಕರೆಸಿ, ಕೂಡಿಸಿ ಎಲ್ಲ ಮಾತಾಡಿ ಕನ್ವಿನ್ಸ್ ಮಾಡಬೇಕು. ನಾವು ಸುಮ್ಮನೆ ನಾವು ಹಾಗೆ ಮಾಡ್ತೀವಿ, ಇದು ಮಾಡ್ತೀವಿ. ಟೆಕ್ನಿಕಲಿ ಹೇಳಬೇಕು. ತಾಂತ್ರಿಕವಾಗಿ ನನಗೆ ತಿಳಿದ ಮಟ್ಟಿಗೆ ಪೈಪ್ಲೈನ್ ಹಾಕಿದ್ದಾರೆ, ನಾನೇ ಹಾಕ್ಸಿದ್ದು. ಎತ್ತಿನೊಳೆ ತೊಂಡೆಬಾವಿ ಇದರಿಂದ ಹಿಡಿದು ಆ ಕಡೆಯಿಂದ ಹೋಗಿ ನಮ್ಮ ನಾಮಗೊಡ್ಲಿಂದ ಆ ಕಡೆ ಮಡಿವಾಳ ಕ್ರಾಸಿಂದ ನಗರಗೆರೆ ಕೆರೆಗೆ ಹೋಗುತ್ತೆ ಪೈಪ್ಲೈನ್. ಆವಾಗಲೇ ಮಾಡಿಸ್ದೆ ನಾನು. ಆದರೆ ಆ ಪೈಪಿಂದ ನೀರು ಬಿಡ್ತೀರ ನೀವು, ಅದಕ್ಕೆ ಮೂಲ ಬರುತ್ತೆ, ಗ್ರಾವಿಟಿ ಫ್ಲೋ ಅಂತ, ಪಂಪಿಲ್ಲ. ನೀವು ಅದು ಆ ಲೆವೆಲ್ ಈ ಲೆವೆಲ್ ನಾನು ಹಿಂದೆ ಹೇಳಿದ್ದೆ ಒಂದು ಸಲ. ಇದು ಈ ಥರ ಇದ್ದರೆ ಇದು ಕೆರೆ ಹಿಂಗಿದೆ, ಇಲ್ಲಿಂದ ಪಂಪ್ ಮಾಡಬೇಕು. ಪಂಪ್ ಮಾಡಬೇಕಾದ್ರೆ ಅಲ್ಲಿ ನೀವೇನು ಮಾಡ್ತೀರಿ, ಅಲ್ಲೇ ರಿಸರ್ವೈರ್ ಮಾಡ್ತೀರಾ. ಈ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಕೂಡ ಆಫೀಸರ್ಸ್ ಎಕ್ಸ್ಪ್ಲೈನ್ ಮಾಡಬೇಕು. ಇದೆಲ್ಲ ಗೊಂದಲ ಇದ್ದಾಗ ತರಾತರಿ ಮತ್ತೆ ಪೈಪ್ಲೈನ್ ಕೆಲಸ ಮಾಡಿರೋದು ಸರಿಯಲ್ಲ. ಅದಕ್ಕೆ ಆ ಒಂದು ಸಭೆ ಕರೀಲಿ. ರೈತರೆಲ್ಲ ಹೇಳಿದ್ರಂತೆ ಸಭೆ ಕರೀಲಿ, ನಾನು ಹೋಗ್ತೀನಿ ಸಭೆಗೆ, ಮಾತಾಡಲಿ. ಟೆಕ್ನಿಕಲಿ ಸರಿ ಅಂತೇಳಿ ಎಲ್ರಿಗೂ ಸಮಾಧಾನ ಆದರೆ ಆಗಲಿ, ಯಾರು ಅದಕ್ಕೆ ವಿರೋಧ ಮಾಡೋದಿಲ್ಲ. ಆದರೆ ಗೊಂದಲದಲ್ಲಿ ಇಟ್ಕೊಂಡು ಏನೇನೋ ಎಲ್ಲ ಸುಮ್ಮನೆ ಜನರಿಗೆ ಎತ್ಕಟ್ತಾರೆ ನಮ್ಮ ಮಾತುಗಳು, ಇದೆಲ್ಲ ಸರಿಯಲ್ಲ. ಇದು ಅವ್ರು ಅರ್ಥ ಮಾಡ್ತಾರೆ. ಸೊ ಅದರಿಂದ ಇವತ್ತು ತಾಲೂಕಿನ ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಇವತ್ತು ಯಾರಿಗೂ ಸರಿಯಾದಂಥ ಸ್ಪಂದನೆ ಇಲ್ಲ ಅಂತಕ್ಕಂಥ ಸಾರ್ವಜನಿಕವಾಗಿ ಇದೆ. ಅದು ಅವರ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಆದರೆ
ಜನರ ಸಂಕಷ್ಟಗಳಿಗೆ ಜನರಿಗೆ ಆಡಳಿತ ಸಿಗುವಂಥ ಜವಾಬ್ದಾರಿ. ಪ್ರಸ್ತುತ ಶಾಸಕರು, ಅಧಿಕಾರಿಗಳು ಮತ್ತು ರೈತರನ್ನು ಒಗ್ಗೂಡಿಸಿ ಸಭೆ ನಡೆಸುವುದಾಗಿ ಹೇಳಿದ್ದಾರೆ. ಆ ಸಭೆಯಲ್ಲಿ ತಾವು ಪಾಲ್ಗೊಳ್ಳುವುದಾಗಿ, ಯಾವುದೇ ಕಾರಣಕ್ಕೂ ವಾಟದ ಹೊಸಹಳ್ಳಿ ಭಾಗದ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ, ರೈತರ ಹಿತ ಕಾಯಲು ತಾವು ಸದಾ ಸಿದ್ಧವಿರುವುದಾಗಿ ಭರವಸೆ ನೀಡಿದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು.